ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ವೆರಿ ಟೇಸ್ಟಿಯಾಗಿರುವಂಥ ಗಜ್ರಿ ಚಟ್ನಿ ಮಾಡೋದನ್ನು ತೋರಿಸಿದ್ದೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ನಾನು ಇಲ್ಲೇ ಒಂದು ಬಾಳ್ಗಿಗೆ ಮೊದಲು ಎಣ್ಣೆ ಹಾಕೋತೀನಿ. ಒಂದು 3 ರಿಂದ 4 ಸ್ಪೂನ್ನಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. ಎಣ್ಣೆ ಚಲೋತ್ನಂಗೆ ಬಿಸಿ ಆಗಲಿ. ಫಸ್ಟ್ ಎಣ್ಣೆ ಬಿಸಿ ಆದಮೇಲೆ ನಾ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕೋತೀನಿ. ಆಮೇಲೆ ಒಂದು 2 ರಿಂದ 3 ಕಡ್ಡಿಯಷ್ಟು ಕರಿಬೇವು ಹಾಕೋತೀನಿ. ಒಂದು 2 ಗಡ್ಡಿ ಬೆಳ್ಳುಳ್ಳಿ ಹಾಕೋತೀನಿ. ಮತ್ತು 1 ಇಂಚಿನಷ್ಟು ಅಲ್ಲ ಹಾಕೋತೀನಿ. ಓಕೆ, ಇದನ್ನು ಒಂಚೂರು ನಾ ಈಗ ಫ್ರೈ ಮಾಡ್ಕೋತೀನಿ. ಈಗ ಒಂದು 7 ರಿಂದ 8 ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ನಾನು. ಮೆಣಸಿನ್ಕಾಯಿ ಫುಲ್ ಫ್ರೈ ಆಗೋ ಮಟ್ಟ ಇದನ್ನು ಈಗ ನಾವು ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ನೋಡ್ರಿ ಫ್ರೈ ಆಗ್ಯಾವ. ಈಗ ನಾ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಂಥ ಗಜ್ರಿ ಹಾಕೋತೀನಿ. ಗಜ್ರಿ ನಾನು ಇಲ್ಲ ಒಂದು 250 ಗ್ರಾಮ್ನಷ್ಟು ಗಜ್ರಿ ತೊಗೊಂಡಿನಿ. ಸೊ ಇಷ್ಟು ಗಜ್ರಿ ಹಾಕ್ಕೊಂಡು ಈಗ ಗಜ್ರಿನೇ ಕೂಡ ಫುಲ್ ಒಂದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ಆ ಥರ ಇದನ್ನು ಹುರ್ಕೊಳ್ಳೋಣಂತ. ಸೊ ನೋಡ್ರಿ, ಗಜ್ರಿ ಸ್ವಲ್ಪ ಸ್ಮ್ಯಾಶ್ ಆದಂಗೆ ಆಗ್ಯಾವ, ಅಂದರೆ ಫ್ರೈ ಆಗ್ಯಾವು. ಈಗ ನಾ ಇದಕ್ಕೆ ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ನಾ ಇದಕ್ಕೆ ಹುಣಸೆ ಹಣ್ಣು ಹಾಕ್ತೀನಿ. ಹುಣಸೆ ಹಣ್ಣು ಹಾಕಿ ಒಂಚೂರು ಹುಣಸೆ ಹಣ್ಣು ಬಿಸಿ ಆಗೋ ಮಟ್ಟ ಅಷ್ಟು ಮಿಕ್ಸ್ ಮಾಡ್ತೀನಿ. ಸೊ ಹುಣಸೆ ಹಣ್ಣು ಬಿಸಿ ಆಗೈತಿ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನೀಗ ಸಾಲ್ಟ್ ಹಾಕೋತೀನಿ. ಟೇಸ್ಟ್ ನೋಡ್ಕೊಂಡು ಸಾಲ್ಟ್ ಹಾಕೋರಿ. ಈಗ ಇದು ಸ್ವಲ್ಪ ತಣ್ಣಗಾಗಲಿ. ಬಿಸಿ ಭಾಳ ಬಿಸಿ ಐತಿ. ಇದು ಸ್ವಲ್ಪ ತಣ್ಣಗಾಗಲಿ, ಉಗುರು ಬೆಚ್ಚಗಾಗಲಿ, ಆಮೇಲೆ ಇದನ್ನು ನಾವು ಮಿಕ್ಸಿ ಮಾಡೋಣಂತ. ಸೊ ನೋಡ್ರಿ, ಇದು ಕೂಲ್ ಡೌನ್ ಆಗೈತಿ. ಈಗ ಇದಕ್ಕೆ ನಾನೀಗ ಒಂದು 7 ರಿಂದ 8 ಕೊತ್ತಂಬರಿ ಕಡ್ಡಿ ಹಾಕ್ತೀನಿ. ಹಾಕಿ ಇದನ್ನೀಗ ಫೈನಾಗಿ ರುಬ್ಕೊಂಡು ಬರ್ತಾನಂತ. ಸೊ ನಾ ಮಿಕ್ಸಿ ಮಾಡ್ಕೊಂಬಂದೇನೆ ನೋಡ್ರಿ. ಇಲ್ಲಿ ಮಸ್ತ್ ಆಗೈತಿ ಚಟ್ನಿ. ಟೇಸ್ಟು ಭಾರಿ ಮಸ್ತ್ ಬಂದೈತಿ ನೋಡ್ರಿ. ಚಪಾತಿಗೆ, ಬಿಸಿ ಅನ್ನಕ್ಕೆ, ಬಿಸಿ ಬಿಸಿ ರೊಟ್ಟಿಗೆ ಭಾರಿ ಕಾಂಬಿನೇಷನ್ ಅಂದ್ರೆ ಕಾಂಬಿನೇಷನ್ ಆಗ್ತೈತಿ. ಬರೀ ಇದನ್ನ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತೀನಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಗಜ್ರಿ ಚಟ್ನಿ ರೆಡಿ ಆಗೈತೆ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.